ನಮಸ್ಕಾರ. ಮುಖ್ಯಾಂಶಗಳು. ಕನ್ನಡ ಸೇರಿ 16 ಭಾಷೆಗಳಲ್ಲಿ ಕಂಠಸಿರಿ ಹೊಂದಿದ್ದ ಸ್ವರ ಸಾಮ್ರಾಟ ಬಹುಭಾಷಾ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ವಿಧಿವಶ. ಅಸಂಖ್ಯಾತ ಅಭಿಮಾನಿಗಳ ಹಾಡುವ ಚಂದ್ರ ಕಣ್ಮರೆ, ಸಂಗೀತ ದಂತಕಥೆಯ ನಿಧನಕ್ಕೆ ರಾಷ್ಟ್ರಪತಿ ಸೇರಿ ಗಣ್ಯರ ಕಂಬನಿ. ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳ ವಿರೋಧ, ಸಭಾತ್ಯಾಗದ ನಡುವೆ ಧ್ವನಿಮತದ ಅಂಗೀಕಾರ. ದೇಶದ 26 ದಶಲಕ್ಷ ಹೆಕ್ಟೇರ್ ಬರಡು ಭೂಮಿಯನ್ನು ಫಲವತ್ತಾಗಿಸುವ ಗುರಿ, ವನ್ಯಜೀವಿಗಳ ಸಂರಕ್ಷಣೆಗೆ ಆದ್ಯತೆ, ಪ್ರಕಾಶ್ ಜಾವಡೇಕರ್. ವಾರ್ತೆಗಳ ವಿವರ. 50 ವರ್ಷಗಳಿಂದ ಗಾಯನ ಲೋಕದ ಗಾನಗಾರುಡಿಗ ಎಂದೇ ಖ್ಯಾತರಾಗಿದ್ದ ಡಾಕ್ಟರ್ ಶ್ರೀಪತಿ ಪಂಡಿತಾರಾಧ್ಯಲು ಬಾಲಸುಬ್ರಹ್ಮಣ್ಯಂ ಎಸ್ಪಿಬಿ ಇಹಲೋಕ ತ್ಯಜಿಸಿದ್ದು ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಕಳೆದ 1.5 ತಿಂಗಳಿಗೂ ಹೆಚ್ಚು ಸಮಯದಿಂದ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದರು. ಪತ್ನಿ, ಪುತ್ರ, ಪುತ್ರಿ ಸೇರಿದಂತೆ ವಿವಿಧ ಭಾಷೆಗಳ ಸಂಗೀತ ಲೋಕದ ಅಸಂಖ್ಯಾತ ಅಭಿಮಾನಿಗಳನ್ನು ಎಸ್ಪಿಬಿ ಅಗಲಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಸಂಗೀತ, ಚಲನಚಿತ್ರ ಕ್ಷೇತ್ರದ ಹಲವಾರು ಗಣ್ಯರು ಬಾಲಸುಬ್ರಹ್ಮಣ್ಯಂ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂಗೀತ ದಂತಕಥೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ನಿಧನದೊಂದಿಗೆ ಭಾರತೀಯ ಸಂಗೀತ ತನ್ನ ಮಧುರ ದನಿಯೊಂದನ್ನು ಕಳೆದುಕೊಂಡಿದೆ. ತಮ್ಮ ಅಸಂಖ್ಯಾತ ಅಭಿಮಾನಿಗಳಿಂದ ಹಾಡುವ ಚಂದ್ರ ಎಂದೇ ಕರೆಸಿಕೊಳ್ಳುತ್ತಿದ್ದ ಎಸ್ಪಿಬಿ ಅವರು ಪದ್ಮಭೂಷಣ ಮತ್ತು ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರ ಕುಟುಂಬ ಮತ್ತು ಬಂಧು ಮಿತ್ರರಿಗೆ ಸಂತಾಪಗಳು ಎಂದು ಟ್ವೀಟ್ ಮಾಡಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಸಂಗೀತ ದಂತಕಥೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ನಿಧನದ ಸುದ್ದಿ ದಿಗ್ಭ್ರಮೆ ತಂದಿದೆ. ಅವರ ನಿಧನ ಸಂಗೀತ ಜಗತ್ತಿಗೆ ತುಂಬಲಾರದ ನಷ್ಟ ಉಂಟು ಮಾಡಿದೆ. ಸುಮಧುರ ಕಂಠ, ಹಲವು ಭಾಷೆ, ಸಾಹಿತ್ಯದೆಡೆಗಿನ ಅಪಾರ ಒಲವು, ಹಾಸ್ಯ ಪ್ರಜ್ಞೆ ಮುಂತಾದವುಗಳಿಂದ ಕೋಟ್ಯಂತರ ಜನರಲ್ಲಿ ಎಸ್ಪಿಬಿ ಅಚ್ಚಳಿಯದ ಪ್ರಭಾವ ಉಂಟು ಮಾಡಿದ್ದರು. ತಾವು ಮತ್ತು ಎಸ್ಪಿಬಿ ಇಬ್ಬರು ನೆಲ್ಲೂರು ಮೂಲದವರಾಗಿದ್ದು ಅವರ ನಿಧನ ತಮಗೆ ವೈಯಕ್ತಿಕ ದುರಂತವಾಗಿದೆ. ಅವರ ಕುಟುಂಬದ ದುಃಖದಲ್ಲಿ ಭಾಗಿಯಾಗಿದ್ದೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ನಿಧನದಿಂದಾಗಿ ನಮ್ಮ ಸಾಂಸ್ಕೃತಿಕ ಜಗತ್ತು ಬಡವಾಗಿದೆ. ದಶಕಗಳ ಕಾಲ ಸಂಗೀತ ಪ್ರಿಯರನ್ನು ರಂಜಿಸಿದ್ದ ಅವರು ತಮ್ಮ ಸುಮಧುರ ಕಂಠದಿಂದ ದೇಶಾದ್ಯಂತ ಮನೆ ಮಾತಾಗಿದ್ದರು. ಅವರ ಕುಟುಂಬ ವರ್ಗದವರ ದುಃಖದಲ್ಲಿ ಭಾಗಿಯಾಗಿದ್ದೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಚಲನಚಿತ್ರ ರಂಗದ ಶ್ರೇಷ್ಠ ಗಾಯಕರಾಗಿದ್ದ ಅವರು ಹಿನ್ನೆಲೆ ಗಾಯಕರಾಗಿ ಅಪಾರ ಜನಪ್ರಿಯತೆ ಗಳಿಸಿದ್ದರು. ನಟನೆ, ಸಂಗೀತ ಸಂಯೋಜನೆ, ಸಂಗೀತ ಕಾರ್ಯಕ್ರಮಗಳ ನಿರ್ವಹಣೆಯನ್ನು ಮಾಡಿ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ಹಾಡುಗಳು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿವೆ. ಅವರ ನಿಧನದಿಂದ ಸಂಗೀತ ಕ್ಷೇತ್ರದ ಪ್ರಮುಖ ಕೊಂಡಿಯೊಂದು ಕಳಚಿದಂತಾಗಿದೆ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಲವು ಭಾಷೆಗಳ ಚಿತ್ರಗಳಲ್ಲಿ ಹಾಡಿ ದಶಕಗಳ ಕಾಲ ನಮ್ಮೆಲ್ಲರನ್ನು ರಂಜಿಸಿದ್ದ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಅಗಲಿಕೆ ಸಾಂಸ್ಕೃತಿಕ ಲೋಕಕ್ಕೆ ತುಂಬಲಾರದ ನಷ್ಟ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ ಹಾಗೂ ಪ್ರಹ್ಲಾದ್ ಜೋಶಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ದಕ್ಷಿಣ ಭಾರತದ ಎಲ್ಲ ಭಾಷೆಗಳ ಚಿತ್ರ ರಸಿಕರ ಮನೆ ಮಾತು. ಹೃದಯ ತುಂಬಿ ಹಾಡಿದ ಮಹಾನ್ ಗಾಯಕ. ಅನೇಕ ಅಭಿಜಾತ ಕಲಾವಿದರ ಶಾರೀರವಾಗಿ ತಮ್ಮ ಕಂಠ ಪ್ರತಿಭೆಯಿಂದ ಕಲಾಪ್ರಿಯರನ್ನು ರಂಜಿಸಿದ ಸ್ವರ ಸಾಮ್ರಾಟ. ಸರಿಸುಮಾರು ಅರ್ಧ ಶತಮಾನದಷ್ಟು ಕಾಲ ಹಲವು ಭಾರತೀಯ ಭಾಷೆಗಳ ಭಾವ ತರಂಗಗಳನ್ನು ಮೀಟಿದ ಸಂವೇದನಾಶೀಲ, ಮುಗ್ಧ ಮನಸ್ಸಿನ ಮೇರು ಪ್ರತಿಭೆ. ಇಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ನಮ್ಮೊಂದಿಗಿಲ್ಲ. ಆದರೆ ಅವರು ಹಾಡಿರುವ ಅಸಂಖ್ಯಾತ ಹಾಡುಗಳ ಮೂಲಕ ಎಂದೆಂದೂ ಮರೆಯದ ಅಮರ ಜೀವಿ ಅವರಾಗಿದ್ದಾರೆ. ಅವರ ಬದುಕು, ಸಾಧನೆಯ ಪಕ್ಷಿ ನೋಟ ಇಲ್ಲಿದೆ. ಕನ್ನಡದಲ್ಲಿ ಒಂದೇ ದಿನ 21 ಹಾಡುಗಳನ್ನು ಹಾಡಿ ದಾಖಲೆ ನಿರ್ಮಿಸಿದ್ದ ಡಾಕ್ಟರ್ ಶ್ರೀಪತಿ ಪಂಡಿತಾರಾಧ್ಯಲು ಬಾಲಸುಬ್ರಹ್ಮಣ್ಯಂ ತೆಲುಗು, ತಮಿಳು ಸೇರಿದಂತೆ ಹಿಂದಿ ಭಾಷೆಯಲ್ಲಿ ಒಂದೇ ದಿನ ಏಕಕಾಲಕ್ಕೆ ಅತಿ ಹೆಚ್ಚು ಹಾಡುಗಳನ್ನು ಹಾಡಿ ದಾಖಲೆ ನಿರ್ಮಿಸಿದ ಗಾಯಕ ಎನಿಸಿದ್ದಾರೆ.
ಹಿರಿಯ ನಟರಾದ ದಿವಂಗತ ಡಾಕ್ಟರ್ ರಾಜ್ಕುಮಾರ್, ಅಂಬರೀಶ್, ವಿಷ್ಣುವರ್ಧನ್, ಶಂಕರ್ ನಾಗ್ ಸೇರಿದಂತೆ ತೆಲುಗಿನ ಎನ್.ಟಿ. ರಾಮರಾವ್, ಅಕ್ಕಿನೇನಿ ನಾಗೇಶ್ವರರಾವ್, ತಮಿಳಿನ ಎಂ.ಜಿ. ರಾಮಚಂದ್ರನ್, ಶಿವಾಜಿ ಗಣೇಶನ್ ಅವರು ನಟಿಸಿದ ಚಿತ್ರಗಳಿಗೂ ತಮ್ಮ ಅಪ್ರತಿಮ ಗಾಯನದ ಮೂಲಕ ವಿಶಿಷ್ಟ ಛಾಪು ಮೂಡಿಸಿದ ಅನನ್ಯ ಗಾಯಕ ಅವರಾಗಿದ್ದರು. ತಂಗಿಯ ಅಂದ ಕಂಡ ಗಿಣಿಗಳು ಪ್ರೀತಿಯ ತೋರುತ್ತಿದೆ, ಒಂದನು ಕಂಡು ಹೆಣ್ಣರ ಗಿಣಿಯು ಆಸೆಯ ಕೇಳುತ್ತಿದೆ. 1946ರ ಜೂನ್ 4ರಂದು ಅಂದಿನ ಮದ್ರಾಸ್ ಪ್ರಾಂತ್ಯಕ್ಕೆ ಒಳಪಡುತ್ತಿದ್ದ ಆಂಧ್ರಪ್ರದೇಶದ ನೆಲ್ಲೂರಿನಲ್ಲಿ ಜನಿಸಿದ್ದ ಎಸ್ಪಿಬಿ 16 ಭಾಷೆಗಳಲ್ಲಿ ಸುಮಾರು 40,000 ಗೀತೆಗಳನ್ನು ಹಾಡುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. 6 ರಾಷ್ಟ್ರ ಪ್ರಶಸ್ತಿ, 25 ರಾಜ್ಯ ಪ್ರಶಸ್ತಿ ಸೇರಿದಂತೆ 6 ಫಿಲ್ಮ್ಫೇರ್ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ ಸೇರಿದಂತೆ ಹಲವಾರು ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದರು. 1980ರಲ್ಲಿ ಕೆ. ವಿಶ್ವನಾಥ್ ಅವರು ತೆಲುಗಿನಲ್ಲಿ ನಿರ್ದೇಶನ ಮಾಡಿದ ಶಂಕರಾಭರಣಂ ಚಿತ್ರಕ್ಕಾಗಿ ಕೆ.ವಿ. ಮಹಾದೇವನ್ ಅವರ ಸಂಗೀತದಲ್ಲಿ ಮೂಡಿಬಂದ ಗೀತೆಗೆ ಮೊದಲ ಬಾರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಎಸ್ಪಿಬಿ ಮುಡಿಗೇರಿಸಿಕೊಂಡಿದ್ದರು. ಮರುವರ್ಷವೇ 1981ರಲ್ಲಿ ಹಿಂದಿಯ ಏಕ್ ದುಜೆ ಕೇಲಿಯೇ ಚಿತ್ರದ ಹಾಡಿಗಾಗಿ 2ನೇ ಬಾರಿಗೆ ಅತ್ಯುತ್ತಮ ಗಾಯಕ ರಾಷ್ಟ್ರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದರು. ಪ್ರಸಿದ್ಧ ಚಿತ್ರಗಳಾದ ಸಾಗರ ಸಂಗಮಂ, ಸ್ವಾತಿ ಮುತ್ಯಂ, ರುದ್ರವೀಣಾ ಹಾಡುಗಳಿಗೆ ರಾಷ್ಟ್ರ ಪ್ರಶಸ್ತಿ ಒಲಿದು ಬಂದಿತ್ತು. ಪ್ರಸಿದ್ಧ ಚಿತ್ರಗಳಾದ ಸಾಗರ ಸಂಗಮಂ, ಸ್ವಾತಿ ಮುತ್ಯಂ, ರುದ್ರವೀಣಾ ಹಾಡುಗಳಿಗಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಒಲಿದು ಬಂದಿತ್ತು. 1995ರಲ್ಲಿ ಕನ್ನಡದ ಚಲನಚಿತ್ರ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರಕ್ಕೆ 4ನೇ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಅವರು ತಿರುಗುಬಾಣ ಚಿತ್ರದಲ್ಲಿ ತಮ್ಮದೇ ಅಭಿನಯದೊಂದಿಗೆ ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಂದು ಎದೆ ತುಂಬಿ ಹಾಡಿದ ಗಾನ ಗಂಧರ್ವ ಅಭಿಜಾತ ಗಾಯಕರಾಗಿದ್ದರು. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ, ಇದೇ ನಾಡು. ದಕ್ಷಿಣ ಭಾರತದ ಪ್ರಸಿದ್ಧ ನಟರಾದ ರಜನಿಕಾಂತ್ ಮತ್ತು ಕಮಲ ಹಾಸನ್ ಅವರಿಗೆ ವಿವಿಧ ಚಿತ್ರಗಳಲ್ಲಿ ಕಂಠದಾನವನ್ನು ಮಾಡಿದ ವಿಶೇಷತೆಯೂ ಅವರದ್ದು. ಕಿರುತೆರೆಯ ಎದೆ ತುಂಬಿ ಹಾಡಿದೆನು ಗಾಯನ ರಿಯಾಲಿಟಿ ಶೋ ನಡೆಸಿಕೊಡುತ್ತಿದ್ದ ಅವರು ತಮ್ಮ ಹೃದಯ ಸ್ಪರ್ಶಿ ಪ್ರೋತ್ಸಾಹದಾಯಕ ಮಾತುಗಳ ಮೂಲಕ ಯುವ ಪ್ರತಿಭೆಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ಕನ್ನಡದಲ್ಲಿ ಅವರು ಮುದ್ದಿನ ಮಾವ, ಮಾಂಗಲ್ಯಂ ತಂತು ನಾನೇನ, ಮಹಾ ಎಡಬಿಣಂಗಿ, ಜಯಸೂರ್ಯ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದರು. ಸರಿಸುಮಾರು 50 ವರ್ಷಗಳ ಕಾಲ ವಿವಿಧ ಭಾಷೆಗಳ ಗಾಯಕರಾಗಿ, ಸಂಗೀತ ಸಂಯೋಜಕರಾಗಿ ತಮ್ಮದೇ ಆದ ಕೊಡುಗೆ ನೀಡಿ ಎಸ್ಪಿಬಿ ಕನ್ನಡದ ಜನರ ಪ್ರೇಮದ ಕಾದಂಬರಿಯ ಮಹತ್ವದ ಪುಟವಾಗಿ ಬದುಕಿನ ಕಥೆಯು ಮುಗಿದೇ ಹೋದರೂ ಭಾವಾಂತರಂಗದ ನಾಡಿ ಮಿಡಿತವಾಗಿ ಅಜರಾಮರರಾಗಿದ್ದಾರೆ. ಉಲ್ಲಾಸ ತಂದು ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನಿಂದು ತಂದೆ, ಹೊಸ ರಾಗ, ಹೊಸ ತಾಳ, ಹೊಸ ಭಾವಗಿ. ಕೋವಿಡ್-19ನಿಂದಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ 33,000 ಕೋಟಿ ರೂಪಾಯಿ ಸಾಲ ಪಡೆಯುವ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ವಿಧೇಯಕವನ್ನು ಪ್ರತಿಪಕ್ಷ ಕಾಂಗ್ರೆಸ್ ವಿರೋಧದ ನಡುವೆಯೂ ಧ್ವನಿಮತದಿಂದ ವಿಧಾನಸಭೆಯಲ್ಲಿಂದು ಅಂಗೀಕರಿಸಲಾಯಿತು. ಕೋವಿಡ್-19ರ ಸಂಕಷ್ಟದಲ್ಲಿ 3% ಸಾಲ ಪಡೆಯುವ ಪ್ರಮಾಣವನ್ನು 5%ಕ್ಕೆ ಏರಿಸಿ 33,000 ಕೋಟಿ ರೂಪಾಯಿ ಸಾಲ ಪಡೆಯಲು ಅವಕಾಶ ನೀಡುವ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕವನ್ನು ವಿಧಾನಸಭೆಯಲ್ಲಿಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ಮಂಡಿಸಿದರು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಲು ಮುಂದಾಗಿರುವ ಸರ್ಕಾರದ ನಿರ್ಧಾರಕ್ಕೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಪ್ರಬಲ ವಿರೋಧ ವ್ಯಕ್ತಪಡಿಸಿದರು.
ಕಾಂಗ್ರೆಸ್ನ ಕೃಷ್ಣ ಬೈರೇಗೌಡ, ಜೆಡಿಎಸ್ನ ಶಿವಲಿಂಗೇಗೌಡ ವಿರೋಧ ವ್ಯಕ್ತಪಡಿಸಿ ಸರ್ಕಾರದ ನಿರ್ಧಾರದಿಂದ ರಾಜ್ಯ ಸಾಲದ ಸುಳಿಗೆ ಸಿಲುಕಲಿದೆ, ಆರ್ಥಿಕ ಪರಿಸ್ಥಿತಿ ಹದಗೆಡಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಬಳಿಕ ಕಾಂಗ್ರೆಸ್ನ ಸಭಾತ್ಯಾಗದ ನಡುವೆಯೂ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕವನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಗಿದೆ ಎಂದು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಕಟಿಸಿದರು. ಇದೇ ಸಂದರ್ಭದಲ್ಲಿ ಮುಕ್ತ ವಿಶ್ವವಿದ್ಯಾಲಯ ವಿಧೇಯಕ, ಕನ್ನಡ ವಿಶ್ವವಿದ್ಯಾಲಯ ವಿಧೇಯಕ ಸೇರಿದಂತೆ ಹಲವು ಮಸೂದೆಗಳನ್ನು ಅಂಗೀಕರಿಸಿದ ಬಳಿಕ ಕಲಾಪವನ್ನು ಭೋಜನ ವಿರಾಮಕ್ಕೆ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಆ ಕುರಿತು ಚರ್ಚೆ ಅಗತ್ಯವಿದೆ ಎಂದು ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಮಾಡಿದ ಮನವಿಯನ್ನು ಪುರಸ್ಕರಿಸಿ ಸ್ಪೀಕರ್ ಚರ್ಚೆಗೆ ಅವಕಾಶ ನೀಡಿದರು. ನಂತರ ಸಿದ್ದರಾಮಯ್ಯ 2002ರಲ್ಲಿ ರೂಪಿಸಲಾಗಿದ್ದ ಕಾಯ್ದೆಯ ಪ್ರಕಾರ ಈವರೆಗೆ ಜಿಎಸ್ಡಿಪಿಯ ಶೇಕಡಾ 25% ಅಂದರೆ ವಿತ್ತೀಯ ಹೊಣೆಗಾರಿಕೆ ಶೇಕಡಾ 3% ಮೀರುವಂತಿರಲಿಲ್ಲ. ಆದರೆ ಇದೀಗ ಕೊರೋನಾ ಹಿನ್ನೆಲೆಯಲ್ಲಿ ಕಾಯ್ದೆಗೆ ತಿದ್ದುಪಡಿ ಮಾಡಲಾಗುತ್ತಿದ್ದು ವಿತ್ತೀಯ ಹೊಣೆಗಾರಿಕೆ ಮಿತಿಯನ್ನು ಶೇಕಡಾ 5ಕ್ಕೆ ಹೆಚ್ಚಿಸಲಾಗುತ್ತಿದೆ. ಇದರಿಂದ ಸಾಲ ಪಡೆಯುವ ಪ್ರಮಾಣ ಹೆಚ್ಚಾಗುತ್ತದೆ. ಕೇಂದ್ರದಿಂದ ಬರಬೇಕಾಗಿದ್ದ ಜಿಎಸ್ಟಿ ಪಾಲು ಕೂಡ ರಾಜ್ಯಕ್ಕೆ ಬರುತ್ತಿಲ್ಲ. ಇದರಿಂದ ರಾಜ್ಯದ ಅಭಿವೃದ್ಧಿ ಯೋಜನೆಗಳು ಕುಂಠಿತವಾಗುತ್ತವೆ, ಆರ್ಥಿಕ ನಿರ್ವಹಣೆ ಕಷ್ಟವಾಗಲಿದೆ ಎಂದು ಹೇಳಿದರು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾದವು. 35,000 ಕೋಟಿ ಕೇಳಿದ್ರೆ ಕೊಟ್ಟದೆಷ್ಟ್ರಿ? 1889 ಕೋಟಿ. 1869 ಕೋಟಿ. ನೀವು ಯಾರು ಬರಲಿಲ್ಲ. ಅದು ಏನು ಯಡಿಯೂರಪ್ಪನವರು ತುಮಕೂರಿನಲ್ಲಿ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ ಮೇಲೆ ದುಡ್ಡು ಬಿಡುಗಡೆ ಮಾಡಿದ್ದು. ಅಲ್ಲೇ ಅದು ಮಾಡ್ತಿದ್ರು ಇಲ್ವೋ? ಬೆಂಗಳೂರು ಬಂದ್ರು, ಇಲ್ಲಿಗೆ ಇಸ್ರೋಗೆ ಭೇಟಿ ಮಾಡಕ್ ಹೋದ್ರ? ಪದೇ ಪದೇ ನಾವು ಹೇಳಿಕೆಗಳು ನೋಡ್ತೀವಿ. ವಿಶೇಷವಾಗಿ ಒಬ್ಬ ಹಿರಿಯ ಸದಸ್ಯ ಎಂಬಿ ಪಾಟೀಲ್ ಪ್ರವಾಹ ಮತ್ತು ಬರಗಾಲ ಎದುರಿಸಲು ಎನ್ಡಿಆರ್ಎಫ್ ನಿಧಿಯಿಂದ ರಾಜ್ಯಕ್ಕೆ ಎಷ್ಟು ಹಣ ಬಂದಿದೆ, ಎಷ್ಟು ಖರ್ಚು ಮಾಡಲಾಗಿದೆ, ಎಷ್ಟು ಬಾಕಿ ಇದೆ ಎಂಬ ಬಗ್ಗೆ ಸರ್ಕಾರ ವಿವರ ನೀಡಬೇಕು ಎಂದು ಆಗ್ರಹಿಸಿದರು. ಈ ಎನ್ಡಿಆರ್ಎಫ್ ನಾಮ್ಸ್, ಎಸ್ಡಿಆರ್ಎಫ್ ನಾಮ್ಸ್ ಪ್ರಕಾರ ಅಂದಾಜು ಮಾಡಿದ್ರು ಸುಮಾರು 34,500 ಕೋಟಿನೂ 35,000 ಕೋಟಿ ಅಂದಾಜು ಮಾಡಿದ್ರು. ಈಗ ಮಾತಿಗೆ ಹೇಳಿಕೆಗಳು ಬರ್ತವೆ, ಪ್ರವಾಹ ಬಂತು, ಕೊರೋನಾ ಬಂತು, ನಮಗೆ ಅಭಿವೃದ್ಧಿಗೆ ದುಡ್ಡು ಇಲ್ಲ ಅಂತ. ಸನ್ಮಾನ್ಯ ಅಧ್ಯಕ್ಷರು, ನಾನು ನಿನ್ನೆ ನಿಧನರಾದ ಬಸವ ಕಲ್ಯಾಣದ ಶಾಸಕ ಬಿ ನಾರಾಯಣ ರಾವ್ ಅವರಿಗೆ ವಿಧಾನ ಪರಿಷತ್ತಿನಲ್ಲಿ ಇಂದು ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಸಂತಾಪ ಸೂಚನೆಯನ್ನು ಮಂಡಿಸಿ ಅವರು ಬೆಳೆದು ಬಂದ ಹಾದಿಯನ್ನು ಸ್ಮರಿಸಿದರು. ನಿರ್ಣಯವನ್ನು ಬೆಂಬಲಿಸಿ ಸಭಾನಾಯಕ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಬುಡಕಟ್ಟು ಸಮಾಜದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ನಾರಾಯಣ ರಾವ್ ಪ್ರಾಮಾಣಿಕ ರಾಜಕಾರಣ ಮಾಡಿದರು ಎಂದು ಗುಣಗಾನ ಮಾಡಿದರು. ಇವೆಲ್ಲವನ್ನ ನಾವೆಲ್ಲರೂ ಒಟ್ಟಾಗಿ ಅವರು ಬಿಟ್ಟು ಹೋದಂತ ಕೆಲಸಗಳನ್ನು ಮುಂದುವರಿಸಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದನ್ನ ತಮ್ಮ ಸಮಕ್ಷಮದಲ್ಲಿ ನೆನಪು ಮಾಡ್ತಾ, ತಾವು ಇವತ್ತು ಸಂತಾಪ ಸೂಚನೆಯನ್ನು ಮಾಡಿದ್ದೀರಿ, ಮಂಡಿಸಿದ್ದೀರಿ. ಬಿ ನಾರಾಯಣ ರಾಯರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿಯನ್ನು ಕರುಣಿಸಿರಿ. ಅವರನ್ನು ಕಳೆದುಕೊಂಡಂತ ಅವರ ಕುಟುಂಬಕ್ಕೆ, ಅವರ ಸ್ನೇಹಕ್ಕೆ ದುಃಖವನ್ನು ಬರೆಯುವಂತಹ ಶಕ್ತಿಯನ್ನು ದೇವರು ಕೊಡಲಿ ಅಂತ ಹೇಳಿ ತಮ್ಮ ಸಂತಾಪ ಸೂಚನೆಗೆ ಸಹಮತವನ್ನು ವ್ಯಕ್ತಪಡಿಸಿ ಅವರಿಗೆ ಶ್ರದ್ಧಾಂಜಲಿ ಕೊಡ್ತೇನೆ. ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಕಾಂಗ್ರೆಸ್ ಓರ್ವ ಪ್ರಾಮಾಣಿಕ ಜನಪ್ರತಿನಿಧಿಯನ್ನು ಕಳೆದುಕೊಂಡಿದೆ. ಸ್ನೇಹಜೀವಿ, ನಿಷ್ಠುರವಾದಿಯಾಗಿದ್ದ ಅವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣಕ್ಕೆ ಶ್ರಮ ವಹಿಸಿದ್ದರು. ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಎಲ್ಲ ಕಡೆ ಅವರನ್ನು ಭಾಷಣಕ್ಕೆ ಆಮಂತ್ರಣ ಮಾಡ್ತಿದ್ರು. ಅಷ್ಟು ಇವಾಜ ಗಿಫ್ಟ್ ಆಫ್ ಯಾರ್ ಅಂತ ಒಳ್ಳೆಯ ವಾಗ್ಮಿ ಮತ್ತು ಅಷ್ಟೇ ಅತ್ಯುತ್ತಮ ಸಂಸದೀಯ ಪಟು, ಯಾವುದನ್ನು ಮುಚ್ಚಿಟ್ಕೊಳ್ಳಾರ್ದು ನೇರವಾಗಿನ ಪ್ರತಿಪಾದನೆ ಮಾಡ್ತಿದ್ರು. ಅವರು ಪ್ರಾಮಾಣಿಕತೆಯಿಂದ ಇದ್ರು, ಬದ್ಧತೆ ರಾಜಕಾರಣಿ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ನಾರಾಯಣ ರಾವ್ ಜೀವನದುದ್ದಕ್ಕೂ ಬಡವರು, ಶೋಷಿತರು, ರೈತರು, ಅನ್ಯಾಯಕ್ಕೆ ಒಳಗಾದವರ ಪರ ಹೋರಾಟ ಮಾಡುತ್ತಾ ನಾಯಕರಾಗಿ ಬೆಳೆದವರು ಎಂದು ಬಣ್ಣಿಸಿದರು. ಅವರು MA ಪದವೀಧರರಾದರೂ ಸಹಿತ ಬಹಳ ಗ್ರಾಮೀಣ ಭಾಷೆಯಲ್ಲೇನೆ ಭಾಷಣ ಮಾಡೋರು ಮತ್ತು ಅರ್ಥಗರ್ಭಿತವಾಗಿರ್ತಕ್ಕಂಥ ಭಾಷೆಗಳನ್ನು ಬಳಸ್ತಕ್ಕಂಥ ಅವ್ರದೊಂದು ಕನಸಿತ್ತು. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗಬೇಕು. ಮುಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರೆ ಬಸವ ಕಲ್ಯಾಣಕ್ಕೆ
ಕನಿಷ್ಠ ಪಕ್ಷ ಒಂದು 200 ಕೋಟಿ ಆದರೂ ಸಹಿತ ಹಣ ಕೊಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ಮಂಟಪವನ್ನ ಸರ್ಕಾರ ಹೇಗೆ ಹೋಗ್ತಾ ಇದೆ, ನೀವು ಮುಖ್ಯಮಂತ್ರಿಗಳಾಗ್ತೀರಿ ಅಂತಕ್ಕಂಥ ಭರವಸೆ ನನಗೆ ಮೂಡಿದೆ. ನಿಮ್ಮ ಕಾಲಾವಧಿಯಲ್ಲಿ ಆದರೂ ಸಹಿತ ಅದೊಂದು ಆಗಬೇಕು ಅಂತ ಹೇಳಿ ಬಹಳ ದೊಡ್ಡ ಆಶೆಯನ್ನು ಇಟ್ಕೊಂಡು ಮಾತಾಡ್ತೀನಿ. ಬಿಜೆಪಿ ಸದಸ್ಯ ರಘುನಾಥ ಮಲ್ಕಾಪುರೆ ಮಾತನಾಡಿ, ಜಯಪ್ರಕಾಶ್ ನಾರಾಯಣ್ ಅವರ ಕರೆಗೆ ಓಗೊಟ್ಟು ಹೋರಾಟಕ್ಕೆ ಧುಮುಕಿದ ನಾರಾಯಣರಾವ್ ದೇವರಾಜ ಅರಸು ಅವರ ಪ್ರಭಾವದಿಂದ ರಾಜಕೀಯ ಪ್ರವೇಶ ಮಾಡಿದರು. ಅವರ ಅಗಲಿಕೆಯಿಂದ ರಾಜ್ಯಕ್ಕೆ ಭಾರಿ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದರು. ಒಂದು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಗೋಂಡ ಮತ್ತು ಟೋಕರಿಕೋಳಿ ಅನ್ನೋ ಸಮಾಜ, ಈ ಸಮುದಾಯ ಪರಿಶಿಷ್ಟ ವರ್ಗಕ್ಕೆ ಸೇರುತ್ತನ್ನಂತ ಅವಕಾಶವನ್ನ ಗೆಜೆಟ್ನಲ್ಲಿ ಮಾಡಿಕೊಟ್ಟಿತ್ತು. ಜಯಪ್ರಕಾಶ್ ನಾರಾಯಣಜಿಯವರ ಒಂದು ಹೋರಾಟದಲ್ಲಿ ಅವ್ರ ಜೊತೆಲಿ ಬಂದಂತೂ. ಆದರೆ ದೇವರಾಜ್ ಸರ್ ರಾಜಕೀಯ ವ್ಯವಸ್ಥೆಗೆ ಬಹಳ ಪ್ರಭಾವಿತರಾಗಿದ್ದರು. ಪ್ರಾರಂಭದಲ್ಲಿ ವಿದ್ಯಾರ್ಥಿ ಜೀವನವನ್ನು ಮುಗಿಸ್ಕೊಂಡು ಅವರು ರಾಜಕೀಯ ಜೀವನವನ್ನು ಜನತಾ ಪರಿವಾರದಿಂದ ಪ್ರಾರಂಭ ಮಾಡಿದ್ರು. ಆದ್ರೆ ನಮ್ಮೆಲ್ಲರೂ ಗೊತ್ತಿದ್ದಂಗೆ ಬರ್ತಾ ಬರ್ತಾ ಜನತಾ ಪರಿವಾರ, ಜನತಾ ದಳವಾಗಿ ಬೇರೆ ಬೇರೆ ವ್ಯವಸ್ಥೆಯಾಗಿ ಅಲ್ಲಿದ್ದಂತ ಎಲ್ಲ ನಾಯಕರು ಬೇರೆ ಬೇರೆ ಹೊರಟೋದ್ರು. ಸ್ವಾಭಾವಿಕವಾಗಿ ದೇವರಾಜ ಸರ್ ಪ್ರಭಾವದಲ್ಲಿದ್ದಂತ ನಾರಾಯಣ ರಾಯರು ಕಾಂಗ್ರೆಸ್ಗೆ ಬಂದು ಸೇರಿದ್ರು. ಕಾಂಗ್ರೆಸ್ ಸದಸ್ಯ ನಾರಾಯಣ ಸ್ವಾಮಿ, ನಾರಾಯಣ ರಾವ್ ಅಜಾತ ಶತ್ರುವಾಗಿದ್ದರು. ಮಳೆ ಪ್ರವಾಹದ ವೇಳೆ ನೇರವಾಗಿ ಜನರ ಬಳಿಗೆ ತೆರಳಿ ಸಹಾಯ ಮಾಡುತ್ತಿದ್ದರು ಎಂದು ಸ್ಮರಿಸಿದರು. ಅವರಿಗೆ ನನಗೆ ಒಂದು ಸುಮಾರು 20 ವರ್ಷದಿಂದ ಸಂಬಂಧ ಇದೆ. ಅವರು ನನ್ನ ತಂದೆ. ಕಾಂಗ್ರೆಸ್ ಸದಸ್ಯರಾದ ಸಿಎಂ ಇಬ್ರಾಹಿಂ, ಪ್ರಕಾಶ್ ರಾಥೋಡ್, ಬಿಜೆಪಿ ಸದಸ್ಯರಾದ ಸುನೀಲ್ ವಲ್ಯಾಪುರೆ, ಶಾಂತರಾಮ ಸಿದ್ದಿ ಮೃತರನ್ನು ಸ್ಮರಿಸಿ ಮಾತನಾಡಿದರು. ಮೃತರ ಗೌರವಾರ್ಥ 1 ನಿಮಿಷ ಮೌನ ಆಚರಿಸಿದ ನಂತರ ಕಲಾಪವನ್ನು ಕೆಲ ಕಾಲ ಮುಂದೂಡಲಾಯಿತು. ನ್ಯಾಯದ ಬಗ್ಗೆ ಕಳಕಳಿ ಇತ್ತು. ನಮ್ಮೆಲ್ಲರೂ ದುರ್ದೈವ, ಇವತ್ತು ಒಳ್ಳೆ ಒಬ್ಬ ಸ್ನೇಹಿತ, ಹೋರಾಟಗಾರ. ನನ್ನ ಕೊನೆ ಮೀಟಿಂಗು ಬಸವ ಕಲ್ಯಾಣದಲ್ಲಿ ಮಾಡಿದ್ರು ಅವರು, ಒಂದು 5-6 ತಿಂಗಳ ಹಿಂದೆ. ದೊಡ್ಡ ಸಭೆ. ಆ ಸಭೆ ಮುಗಿಸ್ಕೊಂಡು ಬಂದ ಮೇಲೆ ಈ ಕೋವಿಡ್ ಗಲಾಟೆ ಶುರುವಾಗಿ ಸಭೆ ಸಮಾರಂಭಗಳೆಲ್ಲ ಬಂದಾದವು. ಈ ಮಧ್ಯೆ ಸಾಂಕ್ರಾಮಿಕ ರೋಗಗಳ ತಿದ್ದುಪಡಿ ವಿಧೇಯಕವನ್ನು ವಿಧಾನ ಪರಿಷತ್ತಿನಲ್ಲಿ ಧ್ವನಿಮತದಿಂದ ಅಂಗೀಕರಿಸಲಾಯಿತು. ಇದಕ್ಕೂ ಮುನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಬಿ ಶ್ರೀರಾಮುಲು ವಿಧೇಯಕ ಮಂಡಿಸಿ, ಕೊರೋನಾ ವಾರಿಯರ್ಸ್ಗಳ ಮೇಲೆ ಹಲ್ಲೆ ನಡೆಸಲಾಗುತ್ತಿದೆ, ಇಂತಹವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಸಂಬಂಧ ವಿಧೇಯಕವನ್ನು ಮಂಡಿಸಲಾಗುತ್ತಿದೆ. ಕರ್ತವ್ಯ ನಿರತರಾಗಿದ್ದ ವೇಳೆ ವೈದ್ಯರು, ಆಶಾ ಕಾರ್ಯಕರ್ತೆಯರು ಮೃತಪಟ್ಟರೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತಿದೆ. ಈ ವಿಧೇಯಕವನ್ನು ಸಂಸತ್ತಿನಲ್ಲೂ ಅಂಗೀಕರಿಸಲಾಗಿದ್ದು, ಈ ವಿಧೇಯಕಕ್ಕೆ ಒಪ್ಪಿಗೆ ನೀಡಬೇಕೆಂದು ಹೇಳಿದರು. ಈ ಬಗ್ಗೆ ಸದಸ್ಯರು ಮಾತನಾಡಿ, ವೈದ್ಯರು, ಆಶಾ ಕಾರ್ಯಕರ್ತರು ಮೃತಪಟ್ಟರೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂಬ ಸಲಹೆಯನ್ನು ಪರಿಶೀಲಿಸಲಾಗುವುದು ಎಂದು ಶ್ರೀರಾಮುಲು ತಿಳಿಸಿದರು. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಿಂದ ರೈತರಿಗೆ ಯಾವುದೇ ತೊಂದರೆ ಇಲ್ಲ. ರಾಜ್ಯದಲ್ಲಿ 2% ಭೂಮಿ ಮಾತ್ರ ಕೈಗಾರಿಕಾ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗುತ್ತಿದೆ. ಆ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ವಿಧಾನಸೌಧದ ಹೊರಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರೈತ ಸಂಘಟನೆಗಳೊಂದಿಗೆ ಮಾತುಕತೆ ನಡೆಸಲಾಗುವುದು. ತಿದ್ದುಪಡಿಯಿಂದ ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ನೀರಾವರಿ ಭೂಮಿಯನ್ನು ನೀರಾವರಿ ಉದ್ದೇಶಗಳಿಗೆ ಮಾತ್ರ ಬಳಕೆ ಮಾಡಲು ತಿದ್ದುಪಡಿಯಲ್ಲಿ ಷರತ್ತು ವಿಧಿಸಲಾಗಿದೆ. ಹಾಗಾಗಿ ರೈತರು ಆತಂಕ ಪಡುವುದು ಬೇಕಾಗಿಲ್ಲ ಎಂದು ತಿಳಿಸಿದರು. ಯಾವುದೇ ಭೂಮಿಯನ್ನು ಯಾರೇ ಕೊಂಡ್ಕೊಂಡ್ರು ಸಹ ನೀರಾವರಿಗೆ ಉಪಯೋಗಿಸಬಹುದು ಕಂಡೀಷನ್ ಆಗಿದೆ. ಸಂಸ್ಥೆಯಿಂದ ಇಬ್ಬಿಬ್ಬರಂತೆ 4-5 ಜನ ಬಂದು ಅಂತ ಹೇಳಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೇನೆ. ನಾನು ಪದೇ ಹೇಳ್ತಾ ಇದ್ದೇನೆ, ಕೈಗಾರಿಕೆಗೋಸ್ಕರ ಇವತ್ತಿನವರೆಗೆ ನಮ್ಮ ರಾಜ್ಯದ ಉಪಯೋಗಿಸೋದು ಕೇವಲ 2% ಲ್ಯಾಂಡ್ ಆಗಿದೆ. ಈಗ ನಾವು ನೀರಾವರಿಗೆ ಸಂಬಂಧಪಟ್ಟಂತ ಯಾವುದೇ ಭೂಮಿಯನ್ನು ಯಾರೇ ಕೊಂಡ್ಕೊಂಡ್ರು ಸಹ ಅದು ನೀರಾವರಿಗೆ ಉಪಯೋಗಿಸಬಹುದು ಕಂಡೀಷನ್ ಆಗಿದೆ. ವಿಧಾನಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಕಾಂಗ್ರೆಸ್ ಪ್ರತಿ 6 ತಿಂಗಳಿಗೊಮ್ಮೆ ಅವಿಶ್ವಾಸ ನಿರ್ಣಯಗಳನ್ನು ಮಂಡಿಸುತ್ತಿದೆ. ಇದಕ್ಕೆ ತಮ್ಮದೇನೂ ಅಭ್ಯಂತರವಿಲ್ಲ. ಸರ್ಕಾರ ಸುಭದ್ರವಾಗಿದೆ ಎಂದು ಹೇಳಿದರು. ರೈತರು, ಶ್ರಮಿಕರು, ಯುವಜನರು, ಮಹಿಳೆಯರು, ತಳ ಸಮುದಾಯದವರು, ಆದಿವಾಸಿಗಳು ಹಾಗೂ ಮಧ್ಯಮ ವರ್ಗದವರ ಹಿತರಕ್ಷಣೆಗೆ ಸರ್ಕಾರ ಹಲವು ಮಹತ್ವದ ಐತಿಹಾಸಿಕ ಕ್ರಮಗಳನ್ನು ಜಾರಿಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜನ್ಮದಿನದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಭಾಷಣ ಮಾಡಿದ ಅವರು, 21ನೇ ಶತಮಾನದ ಅಗತ್ಯತೆಗಳಿಗೆ ಅನುಗುಣವಾಗಿ ನವಭಾರತ ನಿರ್ಮಿಸಲು ದಿಟ್ಟ ನಿರ್ಧಾರ ಕೈಗೊಳ್ಳಲಾಗುತ್ತಿದೆ. ರೈತರ ಕಲ್ಯಾಣಕ್ಕಾಗಿ ಕೃಷಿ ಮಹತ್ವದ ಸುಧಾರಣಾ ಕ್ರಮ ಕೈಗೊಂಡಿದ್ದು, ಇದೀಗ ರೈತರ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ದೊರೆಯಲಿದೆ. ಆದರೆ ಕೆಲವರು ಸುಳ್ಳು ಮಾಹಿತಿ ನೀಡುತ್ತಾ
ರೈತರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಟೀಕಿಸಿದರು. ರೈತರ ಭವಿಷ್ಯ ಉಜ್ವಲಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದ್ದು, ಕೃಷಿ ಸುಧಾರಣಾ ಕ್ರಮಗಳ ಮಹತ್ವ ಕುರಿತು ಜನಜಾಗೃತಿ ಮೂಡಿಸಬೇಕು ಎಂದು ಬಿಜೆಪಿ ಕಾರ್ಯಕರ್ತರಿಗೆ ಪ್ರಧಾನಿ ಕರೆ ನೀಡಿದರು. ದಶಕಗಳಿಂದ ಶ್ರಮಿಕರ ಮೇಲಾಗುತ್ತಿದ್ದ ಶೋಷಣೆ ತಪ್ಪಿಸಲು ಇದೀಗ ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಇದರಿಂದ ಶ್ರಮಿಕರ ಪರಿಸ್ಥಿತಿ ಉತ್ತಮಗೊಳ್ಳುವ ಜೊತೆಗೆ ಕಾರ್ಮಿಕರಿಗೆ ಉತ್ತಮ ಸೌಲಭ್ಯಗಳು ದೊರೆಯಲಿವೆ. ಮಹಿಳಾ ಕಾರ್ಮಿಕರಿಗೂ ಸಮಾನ ವೇತನ ದೊರೆಯಲಿದೆ ಎಂದು ಅವರು ವಿವರಿಸಿದರು. ಭಾರತವನ್ನು ಒಂದು ರಾಷ್ಟ್ರವಾಗಿ ಮತ್ತು ಒಂದು ಸಮಾಜವಾಗಿ ನಿರ್ಮಿಸುವಲ್ಲಿ ದೀನ್ ದಯಾಳ್ ಅವರ ಕೊಡುಗೆ ಅನನ್ಯ ಎಂದ ಪ್ರಧಾನಿ, ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಎಲ್ಲಾ ವಲಯದಲ್ಲಿ ವಿದೇಶಿ ಮಾದರಿ ಅಳವಡಿಸುವ ಪ್ರಯತ್ನ ಪ್ರಬಲವಾಗಿತ್ತು. ಅಂತಹ ಸಂದರ್ಭದಲ್ಲಿ ದೀನ್ ದಯಾಳ್ ಅವರು ದೂರಗಾಮಿ ಮತ್ತು ದೂರದರ್ಶಿತ್ವದ ಚಿಂತನೆಯಿಂದ ಭಾರತೀಯ ಪರಂಪರೆಯ ಮಾದರಿ ಪ್ರಚುರಪಡಿಸಿದರು ಎಂದು ತಿಳಿಸಿದರು. ದೀನ್ ದಯಾಳ್ ಅವರ ತತ್ವಾದರ್ಶಗಳು ಎಲ್ಲರಿಗೂ ಮಾದರಿ ಎಂದ ಪ್ರಧಾನಿ, ಕೋವಿಡ್ ಸಂಕಷ್ಟ ಕಾಲದಲ್ಲಿ ಬಿಜೆಪಿ ಕಾರ್ಯಕರ್ತರ ಸೇವಾ ಕಾರ್ಯಗಳು ಜನಸಾಮಾನ್ಯರ ಹೃದಯ ಗೆದ್ದಿವೆ. ಇದೇ ಮಾದರಿಯಲ್ಲಿ ಆತ್ಮನಿರ್ಭರ್ ಭಾರತ್ ಪರಿಕಲ್ಪನೆಯಡಿ ದೇಸಿ ಉತ್ಪನ್ನಗಳನ್ನು ಜಾಗತಿಕವಾಗಿ ಪ್ರಚುರಪಡಿಸುವ ವೋಕಲ್ ಫಾರ್ ಲೋಕಲ್ ಅಭಿಯಾನದ ಬಗ್ಗೆಯೂ ಜಾಗೃತಿ ಮೂಡಿಸಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. आजाद भारत के नवनिर्माण के लिए विदेशी मॉडल को अपनाने पर जोर था. तब भी दीनदयाल जी आधुनिक भारत के विकास के लिए भारत की मिट्टी पर, भारत के कोटि कोटि जनों के पुरुषार्थ पर, उनके पराक्रम कर, उनकी प्रतिभा पर भरोसा करके उन्हीं से समाधान मिलेगा, उस समाधान को लेकर वे आवाज बुलंद करते रहे थे. रची बसी रही ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ದೀನ್ ದಯಾಳ್ ಅವರ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಎನ್ಡಿಎ ಸರ್ಕಾರ ಹಲವು ಕ್ರಮ ಕೈಗೊಂಡಿದ್ದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 1.5 ಕೋಟಿ ಜನರಿಗೆ ಸುಸಜ್ಜಿತ ಮನೆ ನಿರ್ಮಿಸಿಕೊಡಲಾಗಿದೆ. ಮುದ್ರಾ ಯೋಜನೆಯಡಿ 25 ಕೋಟಿ ಸಣ್ಣ ಉದ್ದಿಮೆದಾರರಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ. ಉಜ್ವಲ ಯೋಜನೆಯಲ್ಲಿ 8 ಕೋಟಿ ಕುಟುಂಬಗಳಿಗೆ ಉಚಿತ ಅಡುಗೆ ಅನಿಲ ಪೂರೈಸಲಾಗುತ್ತಿದೆ. ವಿದ್ಯುತ್ ಸಂಪರ್ಕವೇ ಇಲ್ಲದಿದ್ದ 18,000 ಗ್ರಾಮಗಳಿಗೆ ವಿದ್ಯುತ್ ಒದಗಿಸಲಾಗಿದೆ. ಸೌಭಾಗ್ಯ ಯೋಜನೆಯಡಿ 2.6 ಕೋಟಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಜಗತ್ತಿನ ಅತಿ ದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ನಲ್ಲಿ ಸುಮಾರು 50 ಕೋಟಿ ಜನರಿಗೆ ಆರೋಗ್ಯ ವಿಮೆ ಒದಗಿಸಲಾಗಿದೆ ಎಂದು ವಿವರ ನೀಡಿದರು. 1.5 करोड़ लोगों के जो बगैर घर के थे उनके पक्के मकान देने की भी व्यवस्था आपने की है. और साथ ही साथ आपने संकल्प लिया कि हम 2022-23 तक इस बात को करेंगे कि कोई भी व्यक्ति पक्के छत के बगैर न रहे, इस व्यवस्था को पूरा करेंगे. इसलिए दीनदयाल उपाध्याय जी के सपने को आपने साकार करने में पूरी ताकत सरकार की ओर से लगाई है. उसी तरीके से मुद्रा योजना के माध्यम से 25 करोड़ लोगों को लोन देने की व्यवस्था, और उन लोगों को जो गरीब तबके के हैं, जिनको मुख्य धारा में शामिल होने के लिए आवश्यकता है, उनको आपने मदद करने का प्रयास किया है. ಇದಕ್ಕೂ ಮುನ್ನ ಪಕ್ಷದ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಸಚಿವರಾದ ರಾಜನಾಥ್ ಸಿಂಗ್, ಪ್ರಕಾಶ್ ಜಾವಡೇಕರ್ ಸೇರಿದಂತೆ ಹಲವು ನಾಯಕರು ದೀನ್ ದಯಾಳ್ ಉಪಾಧ್ಯಾಯ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಿಹಾರ ವಿಧಾನಸಭಾ ಚುನಾವಣೆಯ ವೇಳಾಪಟ್ಟಿ ಪ್ರಕಟಿಸಲಾಗಿದ್ದು 3 ಹಂತಗಳಲ್ಲಿ ಮತದಾನ ನಡೆಯಲಿದೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ, ರಾಜ್ಯದಲ್ಲಿ ಮಾದರಿ ನೀತಿ ಸಂಹಿತೆ ತಕ್ಷಣದಿಂದಲೇ ಜಾರಿಗೆ ಬರುತ್ತಿರುವುದಾಗಿ ತಿಳಿಸಿದ್ದಾರೆ. ಅಕ್ಟೋಬರ್ 28ರಂದು ಮೊದಲ ಹಂತದಲ್ಲಿ 71 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ನವೆಂಬರ್ 3ರಂದು ಎರಡನೇ ಹಂತದಲ್ಲಿ 94 ಕ್ಷೇತ್ರ ಹಾಗೂ ನವೆಂಬರ್ 7ರಂದು ಮೂರನೇ ಹಂತದಲ್ಲಿ 78 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ನವೆಂಬರ್ 10ರಂದು ಮತ ಎಣಿಕೆ ನಡೆಯಲಿದೆ ಎಂದು ಅವರು ವಿವರ ನೀಡಿದರು. ಮತದಾನದ ಅವಧಿಯನ್ನು 1 ಗಂಟೆ ಕಾಲ ಹೆಚ್ಚಿಸಲಾಗಿದ್ದು, ನಕ್ಸಲ್ ಪೀಡಿತ ಪ್ರದೇಶ ಹೊರತುಪಡಿಸಿ ಉಳಿದೆಡೆ ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ನಾಗರಿಕರು ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಪ್ರಜಾಸತ್ತಾತ್ಮಕ ಹಕ್ಕು ರಕ್ಷಿಸುವ ನಿಟ್ಟಿನಲ್ಲಿ ಕೋವಿಡ್-19 ಸಂಕಷ್ಟದ ನಡುವೆಯೂ ಚುನಾವಣೆ ನಡೆಸುವ ನಿರ್ಧಾರ ಮಾಡಲಾಗಿದೆ. ಮತದಾರರ ಸುರಕ್ಷತೆ ಮತ್ತು ಆರೋಗ್ಯ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಸೋಂಕು ಹರಡದಂತೆ ವಿಶೇಷ ಗಮನ ನೀಡಲಾಗಿದೆ. ಕೋವಿಡ್-19 ಗುಣಲಕ್ಷಣಗಳಿರುವ ಹಾಗೂ
ಕ್ವಾರಂಟೈನ್ನಲ್ಲಿರುವ ಮತದಾರರಿಗಾಗಿ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. ಬಿಹಾರದಲ್ಲಿ ಒಟ್ಟು 243 ವಿಧಾನಸಭಾ ಕ್ಷೇತ್ರಗಳಿದ್ದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರದ ಅವಧಿ ನವೆಂಬರ್ 29ಕ್ಕೆ ಕೊನೆಗೊಳ್ಳಲಿದೆ. ಕೋವಿಡ್-19 ಸಂಕಷ್ಟದ ನಡುವೆ ಆಯೋಜಿಸುತ್ತಿರುವ ಜಗತ್ತಿನ ಅತಿ ದೊಡ್ಡ ಚುನಾವಣೆ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಶ್ರೀಲಂಕಾ ಪ್ರಧಾನಿ ಮಹಿಂದ ರಾಜಪಕ್ಸ ಅವರೊಂದಿಗೆ ದ್ವಿಪಕ್ಷೀಯ ಶೃಂಗಸಭೆಯಲ್ಲಿ ಮಾತುಕತೆ ನಡೆಸಲಿದ್ದಾರೆ. ನೆರೆ ರಾಷ್ಟ್ರದೊಂದಿಗೆ ಪ್ರಧಾನಿ ನಡೆಸುತ್ತಿರುವ ಮೊದಲ ವರ್ಚುವಲ್ ಸಭೆ ಇದಾಗಿದ್ದು ರಾಜತಾಂತ್ರಿಕ ಸಂಬಂಧಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಅತ್ಯುತ್ತಮವಾಗಿದ್ದು ವಾಣಿಜ್ಯ, ಭದ್ರತೆ, ರಕ್ಷಣೆ, ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸೇರಿದಂತೆ ಹಲವು ವಲಯಗಳಲ್ಲಿ ಒಡಂಬಡಿಕೆಗಳನ್ನು ಮಾಡಿಕೊಳ್ಳಲಾಗುವುದು. ದೇಶದಲ್ಲಿ ಸುಮಾರು 26 ದಶಲಕ್ಷ ಹೆಕ್ಟೇರ್ನಷ್ಟು ಬರಡು ಭೂಮಿಯನ್ನು ಫಲವತ್ತಾಗಿಸುವ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಜೀವ ವೈವಿಧ್ಯದಾಚೆಗೆ ವಿಷಯ ಕುರಿತಂತೆ ಪರಿಸರ ಸಚಿವರ ದುಂಡು ಮೇಜಿನ ಸಭೆಯಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣ ಮಾಡಿದ ಅವರು 2030ರೊಳಗೆ ದೇಶವನ್ನು ಬರಡು ಭೂಮಿ ಮುಕ್ತವಾಗಿಸಲು ಯೋಜನೆ ರೂಪಿಸಲಾಗಿದೆ. ಕಳೆದ 1 ದಶಕದಲ್ಲಿ ದೇಶದ ಅರಣ್ಯ ಪ್ರದೇಶ ಒಟ್ಟು ಭೌಗೋಳಿಕ ಪ್ರದೇಶಕ್ಕೆ ಹೋಲಿಸಿದರೆ 25% ಹೆಚ್ಚಾಗಿದೆ. ಕಳೆದ 11 ವರ್ಷಗಳಲ್ಲಿ ದೇಶದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದ್ದು ಪ್ರಸ್ತುತ ಜಗತ್ತಿನಲ್ಲೇ ಅತಿ ಹೆಚ್ಚು ಹುಲಿಗಳು ಭಾರತದಲ್ಲಿವೆ. ಇದೇ ಮಾದರಿಯಲ್ಲಿ ಸಿಂಹ ಮತ್ತು ಡಾಲ್ಫಿನ್ಗಳ ಸಂಖ್ಯೆ ವೃದ್ಧಿಗೆ ಯೋಜನೆ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು. ಜಗತ್ತಿನ ಒಟ್ಟು ಪ್ರದೇಶದಲ್ಲಿ ಭಾರತ 2.5% ಭೂಭಾಗ ಹೊಂದಿದ್ದು 4% ಶುದ್ಧ ಮಳೆ ನೀರು ಮೂಲ ಹೊಂದಿದೆ. ಆದರೂ 18% ಮಾನವ ಮತ್ತು ಜಾನುವಾರುಗಳಿಗೆ ಆಹಾರ ಒದಗಿಸಲಾಗುತ್ತಿದೆ. ಭಾರತದಲ್ಲಿ ಜಗತ್ತಿನ 8% ವನ್ಯ ಜೈವವೈವಿಧ್ಯ ಇದೆ ಎಂದು ಅವರು ತಿಳಿಸಿದರು. We now have highest number of tigers in wild. It has doubled in 11 years. We have also announced the launch of Project Lion and Project Tiger, Project Dolphin. ಕೃಷಿ, ಗ್ರಾಮೀಣ ಮೂಲಸೌಕರ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಸುಧಾರಣಾ ಕ್ರಮಗಳಿಂದ ಕ್ಷಿಪ್ರವಾಗಿ ಬೃಹತ್ ಸಂಖ್ಯೆಯ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಸ್ಥಾಪನಾ ದಿನದ ಅಂಗವಾಗಿ ವರ್ಚುವಲ್ ಕಾರ್ಯಕ್ರಮದಲ್ಲಿಂದು ಮಾತನಾಡಿದ ಅವರು ಕೌಶಲ್ಯಪೂರ್ಣ ಯುವ ಜನರಿಗೆ ಉದ್ಯೋಗಾವಕಾಶ ಖಚಿತ ಎಂದರು. ಕೃಷಿ ವಲಯದಲ್ಲಿ ಕೈಗೊಂಡ ಸುಧಾರಣಾ ಕ್ರಮಗಳಿಂದಾಗಿ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಸಾಧ್ಯತೆಗಳು ಮುಕ್ತಗೊಂಡಿದ್ದು ಎಲೆಕ್ಟ್ರಾನಿಕ್ ವೇದಿಕೆಗಳು ಕೃಷಿ ಕ್ಷೇತ್ರಕ್ಕೆ ಲಭ್ಯವಾಗುತ್ತಿವೆ. ಅಲ್ಲದೆ ಗ್ರಾಮೀಣ ಮೂಲಸೌಕರ್ಯ ವಲಯಕ್ಕೆ 1 ಲಕ್ಷ ಕೋಟಿ ರೂಪಾಯಿ ನಿಧಿ ಒದಗಿಸಲಾಗಿದ್ದು ಪ್ರತಿ ಗ್ರಾಮದಲ್ಲಿ ಉಗ್ರಾಣ, ಶೀತಲೀಕರಣ ಘಟಕ, ಆಹಾರ ಸಂಸ್ಕರಣಾ ಘಟಕಗಳನ್ನು ನಿರ್ಮಿಸಲಾಗುತ್ತಿದೆ. ಈ ಕ್ರಮಗಳಿಂದ ಯುವ ಜನರಿಗೆ ವಿಪುಲ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತಿದೆ ಎಂದು ಸಚಿವರು ವಿವರ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಗ್ರಾಮೀಣ ವಿಕಾಸಕ್ಕೆ ಕಟಿಬದ್ಧವಾಗಿದೆ ಎಂದ ಸಚಿವರು ಗ್ರಾಮೀಣ ವಲಯದಲ್ಲಿ ಸಾಮಾನ್ಯ ಸೇವಾ ಕೇಂದ್ರ ಸಿಎಸ್ಸಿಗಳನ್ನು ಸ್ಥಾಪಿಸಲಾಗಿದ್ದು ಪ್ರತಿ ಕೇಂದ್ರದಲ್ಲೂ ಯುವ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಸೇರಿ 16 ಭಾಷೆಗಳಲ್ಲಿ ಕಂಠಸಿರಿ ಹೊಂದಿದ್ದ ಸ್ವರ ಸಾಮ್ರಾಟ ಬಹುಭಾಷಾ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ವಿಧಿವಶ. ಅಸಂಖ್ಯಾತ ಅಭಿಮಾನಿಗಳ ಹಾಡುವ ಚಂದ್ರ ಕಣ್ಮರೆ, ಸಂಗೀತ ದಂತಕಥೆಯ ನಿಧನಕ್ಕೆ ರಾಷ್ಟ್ರಪತಿ ಸೇರಿ ಗಣ್ಯರ ಕಂಬನಿ. ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳ ವಿರೋಧ, ಸಭಾತ್ಯಾಗದ ನಡುವೆ ಧ್ವನಿಮತದ ಅಂಗೀಕಾರ. ದೇಶದ 26 ದಶಲಕ್ಷ ಹೆಕ್ಟೇರ್ ಬರಡು ಭೂಮಿಯನ್ನು ಫಲವತ್ತಾಗಿಸುವ ಗುರಿ, ವನ್ಯಜೀವಿಗಳ ಸಂರಕ್ಷಣೆಗೆ ಆದ್ಯತೆ, ಪ್ರಕಾಶ್ ಜಾವಡೇಕರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ
ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ 58ನೇ ಸಂಚಿಕೆ ಇದೇ ಭಾನುವಾರ 27ರಂದು ಸಂಜೆ 6:30 ಈ ಸಂಚಿಕೆಯಲ್ಲಿ ಸಿದ್ದಾಪುರದ ಜಡ್ಡಿ ಮನೆಯ ಹೊಂಬಾಳಿಯಲ್ಲಿ ಅರಳುವ ಕಲೆ, ಹನಗಂಡಿಯಲ್ಲಿ ವಂಶ ಪಾರಂಪರ್ಯದ ಕುಶಲಕಲೆ, ಕೃಷ್ಣನಗರಿಯಲ್ಲಿ ಪರಿಸರ ಸ್ನೇಹಿ ಸೀರೆಗಳ ಮೆರುಗು ಹಾಗೂ ಕೊರೋನಾ ಸಮಯದಲ್ಲೂ ಶಿಕ್ಷಕರ ಕಲಿಸುವ ಕಸುವು. ತಪ್ಪದೇ ವೀಕ್ಷಿಸಿ ಸುದ್ದಿ ಸೌರಭ ಇದೇ ಭಾನುವಾರ 27ರಂದು ಸಂಜೆ 6:30 ಮರುಪ್ರಸಾರ ಅಕ್ಟೋಬರ್ 4 ಭಾನುವಾರ ಮಧ್ಯಾಹ್ನ 2 ಗಂಟೆಗೆ.